ಸ್ಪೆಷಲ್ ಬಾಡೆ ನಮ್ಗಾಡು. ಈ ಬೀಗ್ರೂಟದ ಬೋಟಿ ಗೊಜ್ಜಿಗೆ ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಇಕ್ಕೆ ಕಾಳು ಹಾಕೋಬೇಕು. ಬೆಣ್ಣೆ ಥರ ಇರ್ತದೆ, ಟೇಸ್ಟೇ ಇದ್ರಲ್ಲಿ ಬರೋದು. ಬೋಟಿ ಗೊಜ್ಜು ರೆಡಿ, ಜೊತೆಗೆ ರಾಗಿ ಮುದ್ದೆ ಹಾಕೊಂಡ್ ಜಡೆ ರೆಡಿ. ಅಣ್ಣನ್ ಬಾಡಿ ನೋಡಾದ್ರೆ ಎಷ್ಟು ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ನಿಮ್ಗೆಲ್ಲ ನಮ್ಗಿಲ್ದೇ ಅಣ್ಣ ಮುಖ್ಯ. ಎಲ್ಲ ಮಾಯ್ ಕಾರ್ ನನ್ ಮಗನೇ. ಅಂಟಮ್ಮ ಸ್ಪೆಷಲ್ ಏನು? ಬೀಗ್ರೂಟದ ಬೋಟಿ ಗೊಜ್ಜು ನಮ್ಮ ಹಳ್ಳಿಯರಿಗೆ ಇನ್ನು ಚಂದ. ಬಾಗೂರು ನಮ್ಮ ಹಳ್ಳಿಗೆ ಈ ಬೀಗ್ರೂಟದ ಬೋಟಿ ಗೊಜ್ಜಿಗೆ ಸ್ಪೆಷಲ್ಲು ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಇಕ್ಕೆ ಕಾಳು ಹಾಕೋಬೇಕು. ನೋಡಿ, ಇದು ಇಕ್ಕೆ ಕಾಳು ಒಂದು 3 ಬೋಟಿ 4 ಬೋಟಿ ತೊಗೊಂಡು ಮನೇಲಿ ಮಾಡ್ಬೇಕಾದ್ರೆ ಒಂದು 1/4 kg ಅರ್ಧ kg ಮಿಕ್ಸ್ ಮಾಡಿದ್ದೀನ. ಒಳ್ಳೆ ಟೇಸ್ಟ್ ಬರ್ತದೆ, ಸೂಪರಾಗಿ ಬೆಣ್ಣೆ ಥರ ಇರ್ತದೆ, ಟೇಸ್ಟೇ ಇದ್ರಲ್ಲಿ ಬರೋದು. ಇದನ್ನ ಹಾಕೊಳ್ಳೋದಂತೂ ಮಿಸ್ ಮಾಡಿಬಿಡಿ ಯಾರೂ, ಹಾಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ಸಕ್ಕತ್ತಾಗಿ ಬರ್ತದೆ. ಮದುವೆ ಆದಲ್ಲೋ ನೆರವಿಲ್ ಈ ಥರ ಎಲ್ಲ ಗೊಜ್ಜು ಮಾಡಿದ್ರೇನೋ? ಅವಾಗೆಲ್ಲ ಈ ಥರ ಎಲ್ಲ ವೆರೈಟಿ ಕಮ್ಮಿ. ನಾನು ಆಲೆ ಮದುವೆ ಆಗಿ 8 ವರ್ಷ ಆಯಿತು. ಇವತ್ತು ಆನಿವರ್ಸರಿ ಬರೀ ಅಂತಲ್ಲ ನೀನು? ಇವತ್ತು ಆನಿವರ್ಸರಿ ಬೇರೆ 8 ವರ್ಷ ಆಯ್ತು ಇವತ್ತಿಗೆ. ಮದುವೆ ಆದ್ಮೇಲೆ ಜೀವನ ಚೆನ್ನಾಗದು, ಮದುವೆಗಿಂತ ಮುಂಚೆ ಚೆನ್ನಾಗಿತ್ತು? ಹೆಂಗೆ ಹೇಳೋದು ಬಾಸು, ಹೇಳಿದ್ರು ಕಷ್ಟ ಆಯ್ತದೆ. ಹೇಳು ಅನುಭವನ. ಈಗ ನಮ್ಮ ಹುಡುಗರು ಎಷ್ಟೊಂದು ಜನ ಮದುವೆ ಆಗ್ದವ್ರು ಅವ್ರೆ, ಅವ್ರ ತಿಳ್ಕೊಬಿಡ್ವಾ? ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀವಿ ಹಂಗೆ ಬಾಸು. ಮಕ್ಕಳು ಮಾಡಿದ್ವಿ ಆಲೆ ನೀನು. ಸಂಸಾರ ಆದ್ಮೇಲೆ ಮಕ್ಕಳು ಇರ್ಬೇಕಣ ಅದ್ವಿತು. ಇವತ್ತು ಬೋಟಿ ಕಾಳು ಗೊಜ್ಜು ಸಖತ್ತಾಗಿರ್ತದೆ. ಅದಕ್ಕೆ ಮಸಾಲೆ ಮಾಡ್ಕೋಬೇಕು ಬೋಟಿ ಗೊಜ್ಜಿಗೆ. ಅದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮಸಾಲೆ ಪದಾರ್ಥಗಳು: ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಗಸಗಸೆ, ಗೋಡಂಬಿ. ಇದ್ರ ಜೊತೆ ಇನ್ನೂ ಹಾಕಬೇಕು ಧನಿಯಾ ಕಾಳು. ಧನಿಯಾ ಕಾಳನ್ನ ಜಾಸ್ತಿ ಹಾಕೊಳ್ಳಿ, ಅವಾಗೆ ಬೋಟಿ ಗೊಜ್ಜಿಗೆ ಟೇಸ್ಟು. ಹುರ್ಗಡ್ಲೆ, ಮಸಾಲೆ ತಿಕ್ಕಾಗಿ ಬರುತ್ತೆ. ಗುಂಟೂರು ಮೆಣಸಿನ್ಕಾಯಿ, ಬೋಟಿ ಗೊಜ್ಜು ಕಲರ್ ಬರೋಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಮಸಾಲೆ ಎಲ್ಲ ರೆಡಿ ಆಯಿತು, ರುಬ್ಬೋ ಟೈಮು ಬತ್ತು. ಈಗ ರುಬ್ಬ ಕಳಿಸ್ಬಿಡೋಣ. ಏ ಮರಿ, ನಿಮ್ಮ ಲೋಕಿ ಬಾಸ್ನ ಕರೆ. ಅಣ್ಣ, ಲೋಕಿ ಬಸ್ತು ಮಿಲ್ಲು ಸಮದಾಗದೆ. ನಿಲ್ಸು ಬ್ಯಾಕ್ ಬಾ. ಲೋಕಿ ಬಸ್ತು ಮಿಲ್ಲು ಸಮದಾಗದೆ, ಅದಕ್ಕೆ ನಾನೇ ರುಬ್ತೀನಿ. ಏನ್ರಲ್ಲ ಹಿಂಗ್ ಮಾತಾಡ್ತಾ ಇದ್ದೀರಿ? ಅವತ್ತು ಏನ್ಲ ಅಂದೆ ನೀನು? 7 ಹಳ್ಳಿಗೂ ನಿಂದೆ ರುಬ್ಬಕಲ್ಲು ಅಂದೆ. ಇವತ್ತು ನೋಡಿದ್ರೆ ಹಿಂಗಂತ ಇದೆ. ಕೊಡಪ್ಪ, ನಾನೇ ರುಬ್ಕೊ ಬರ್ತೀನಿ. ಈಗಿನ ಕಾಲದ ಹುಡ್ರುನ ನಂಬಲೇಬಾರ್ದು. ನೀವು ಉದ್ದಾರ ಆಗಲ್ಲ ಬಿಡಿ. ಅಡುಗೆ ಎಣ್ಣೆ, ಈರುಳ್ಳಿ, ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಕಟ್ ಮಾಡ್ಕೊಂಡಿರೋ ಸುವರ್ಣಗೆಡ್ಡೆ, ಆಲೂಗೆಡ್ಡೆ, ಬಾಳೆಕಾಯಿ, ಬೋಟಿ ಕಾಳು ಗೊಜ್ಜಿಗೆ ಇವೆಲ್ಲ ಹಾಕೊಂಡ್ರೆ ಮಜಾ ಬರೋದು. ನೆನೆಸ್ಕೊಂಡಿರೋ ಕಡಲೆಕಾಳು, ಹಸಿ ಬಟಾಣಿ, ಬಾಸು ಬೋಟಿ ಹಾಕೋ ಟೈಮ್ ಬಂತು. ಓಹೋ ಬಾಸು, ಏನ್ ಈಗ್ಲೇ ಗಮ್ಗೂಡ್ತಾ ಇದೆ? ಇನ್ನಿ ಬೋಟಿ ಹಾಕೋದ್ಮೇಲೆ ಇನ್ನೇನು? ಬಸ್ಸು ಹೊಲ್ದಲ್ಲಿ ಹಾಕ್ತಾರೆ ನಾಟಿ, ಇವಾಗ ಹಾಕು ಬಟ್ಟೆ.
ಸೂಪರ್ ಅಣ್ಣ ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ತಾಜಾ ತಾಜಾ ನಾಟಿ ಮರಿ ಬೋಟಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ ಹಣ್ಣು, ಬೋಟಿ ಬೇಯಕ್ಕೆ ನೀರು, ಕಲ್ಲುಪ್ಪು, ಬೋಟಿ ಚೆನ್ನಾಗಿ ಬೆಂದೈತೆ. ಈಗ ಮಸಾಲೆ ಹಾಕಬಿಡೋಣ. ಏ ಬಾಸು, ನಾನು ಕಲ್ ಮೇಲೆ ಅನುಮಾನ ಪಡ್ತಿದ್ದಲ್ಲ ನೋಡು ಬಾಸು, ಹೆಂಗ್ ರುಬ್ಕ ಬಂದಿದ್ದೀನಿ. ಸಖತ್ತಾಗಿ ರುಬ್ಬಿದಿ ಬಿಡು ಬಾಸು. ಬಾಸು, ನಂದು ಬರೀ ಕಲ್ಲಲ್ಲ, ಸುತ್ತ 7 ಹಳ್ಳಿಗೂ ರುಬ್ಬ ಕಲ್ಲು ಅಂದ್ರೆ ರಾಗಿ ಮೆಲ್ಲು. ಮುಚ್ಚು ಬಾಯಿನ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಬೀಗ್ರೂಟದ ಬೋಟಿ ಗೊಜ್ಜು ಮಸಾಲೆ ನೀರು, ಇನ್ನು 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಬೇಯಿಸ್ಬಿಟ್ರೆ ಬೀಗ್ರೂಟದ ಬೋಟಿ ಗೊಜ್ಜು ರೆಡಿ. ಹಿಟ್ಟು ತಿಂದ್ರೆ ಶಕ್ತಿ ಬರ್ತದೆ, ಕೆಲಸ ನೀಟಾಗಿ ಮಾಡ್ಬೋದು, ಬುದ್ಧಿ ಇರ್ತದೆ. ಇಡ್ತೀನಿ ಎಲ್ಲರೂ. ನಿನ್ ಮಾತೆ ಭೂಪಸಂದ ಆಗಿರ್ತದೆ. ಕಸೂರಿ ಮೇಥಿ, ಕೊನೆಯದಾಗಿ ಕರಿಬೇವಿನ ಸೊಪ್ಪು. ಓಹೋ ಕೆಕೆ ಬಾಸು, ಬೋಟಿ ಗೊಜ್ಜು ರೆಡಿ. ಜೊತೆಗೆ ರಾಗಿ ಮುದ್ದೆ ಹಾಕೊಂಡ್ ಜಡೆ ರೆಡಿ ನಡೆ. ಇನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಏ ರಘು, ಏನ್ ಒಂದ್ ಮುದ್ದೆ ಕೊಡ್ತಾ ಇದೆಯಲ್ಲ, ಅಣ್ಣನ್ ಬಾಡಿ ನೋಡಾದ್ರೆ ಎಷ್ಟು ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಣ್ಣನ ಬಾಳೆ ನೋಡಿದ್ರೆ ಪಕ್ಕಟೆ ತಗೊಂಡ್ಬಂದು ಮಡಗ್ಬೇಕು ಅನ್ನಿಸ್ತದೆ. ಮಡಗು ಮತ್ತೆ ನಿಮ್ಗೆಲ್ಲ ನಮ್ಗಿಲ್ದೇ ಅಣ್ಣ ಮುಖ್ಯ. ಎಲ್ಲ ಮಾಯ ಕಾರ್ ನನ್ನ ಮಗನೇ. ಲೋಕಿಗೆ ಹಂಗಾರೆ 3 ಮಡಗ್ಬೇಕು. ನಾವು ಗೊತ್ತಲ್ಲ ರಘು. ಇನ್ನೊಂದೆರಡು ಮಡಗು. ಹೆಲ್ಲಲು ಬಾಡೆ ನಮ್ಗಾಡು, ಬಾಡೆ ನಮ್ಗಾಡು. ಸೂಪರ್. ಹೆಂಗೆ ನಮ್ ಬಾಡು? ಸೂಪರ್. ಬಿಸಿ ಬಿಸಿ ರಾಗಿ ಮುದ್ದೆನುವೆ, ಬಿಸಿ ಬಿಸಿ ರೋಟಿ ಗೊಜ್ಜು. ನಮಗಂತೂ ಮುದ್ದೆ ಅಂದರೆ ಪಂಚಪ್ರಾಣ. ನೋಡಿ ಈಗ ಬಾ ಸೂಪರು. ಮುಗ್ಯಾಂಬೋಗೆ ಮಜಾ ಬಂತು, ಸೂಪರು. ಇವತ್ತು ಬೀಗ್ರೂಟದ ಬೋಟಿ ಗೊಜ್ಜು ಮಾಡಿದ್ದೀವಿ. ಸಖತ್ತಾಗಿ ಬಂದೈತೆ. ಬಾಳೆಕಾಯಿ ಪೀಸು, ಸುವರ್ಣಗಡ್ಡೆ ಎಲ್ಲ ಬೋಟಿ ಜೊತೆ ಮಿಕ್ಸ್ ಆಗ್ಬಿಟ್ಟು ಕಡಲೆಕಾಳು, ಬಟಾಣಿ ಕಾಳು ಎಲ್ಲ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಅದ್ಭುತವಾಗಿ ಬಂದೈತೆ. ಆ ಮಸಾಲೆ ಹಾಕಿದ್ವಲ್ಲ ಅದೇ ಸೂಪರು. ಆ ಮಸಾಲೆ ನೋಡ್ಕೊಳ್ಳಿ. ಅದ್ರ ಜೊತೆ ರಾಗಿ ಮುದ್ದೆ ಗೊಜ್ಜೋಳಿ ಕಚ್ಕೊಬಿಟ್ಟು ಅಳಿಸ್ತಾ ಇದ್ರೆ ಹಂಗೆ ಹೋಯ್ತಾ ಇರ್ತದೆ ರೈಲ್ ಹೋದಂಗೆ. ಏನೋ ಅದ್ವಿತು. ಇದು ಇಕ್ಕೆ ಕಳ್ಳು ಅಂತ ಸಖತ್ತಾಗಿರ್ತದೆ. ಬೆಣ್ಣೆ ಇದ್ದಂಗೆ ಇರ್ತದೆ. ತಿಂತಾಯಿದ್ರೆ ಕರ್ಗೋಯ್ತದೆ. ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ಹಾಕೊಳ್ಳಿ, ನೀವು ಒಂದ್ಸಲ ಮಾಡ್ಕೊಳ್ಳಿ ಮನೇಲಿ, ತಿನ್ನಿ. ಸೂಪರ್. ಜಾಲಿ ಜಾಲಿ ಮಾಡ್ಕೊಳ್ಳಿ ವೀಕ್ಷಕರೇ. ಇವತ್ತು ಬೀಗ್ರೂಟದ ಬೋಟಿ ಗೊಜ್ಜು ಮಾಡವ್ರೆ. ಏನು ಸಕ್ಕತ್ತಾಗದೆ ಗೊತ್ತಾ? ಸೂಪರ್ ಆಗದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಮನೆಯಣ್ಣ ಆಗ್ತದೆ ದಿನ ವಾಟಿ.
ಸೂಪರ್ ನಾಟಿ ಮರಿ ಬಟ್ಟೆ. ಏನಾಗಲ್ಲ ಬಿಡಿ. ಫೈನ್ ಆಗದಂತ ಕಣ್ರಿ ಯಜಮಾನ್ರು ಒಪ್ಪ ಅವ್ರೆ ಅಂದ್ಮೇಲೆ ಇನ್ನೇನು ನಿರ್ವಿಲ್ ಮಾಡ್ದಂಗದ. ಚೆನ್ನಾಗದೆ ಬಿಡ್ರಿ. ಹಾಂ ನಮ್ಮ ಐಕಾನ್ ಪ್ಲೇಯರು ಎಷ್ಟೋ ದಿನಗಳಿಂದ ಕನ್ನಡ ಪಾಕಶಾಲೆ ಈ ವಿಡಿಯೋಗೆ ಬರಬೇಕು ಅಂತಿದ್ರು. ಇವತ್ತು ಅಪರೂಪಕ್ಕೆ ಬಂದವ್ರೆ. ಹೆಂಗೈತೆ ಬೀಗ್ರೂಟದ ಬೋಟಿ ಗೊಜ್ಜು? ಸೂಪರ್. ಇವತ್ತು ನಮ್ಮ ಕನ್ನಡ ಪಾಕಶಾಲೆಯಲ್ಲಿ ಬೀಗ್ರೂಟದ ಬೋಟಿ ಗೊಜ್ಜು ಮಾಡಿದ್ದಾರೆ. ಅದನ್ನು ತುತ್ತು ಮಾಡಿ ತಿಂತಾಯಿದ್ರೆ ಸ್ವರ್ಗಕ್ಕೆ ಮುರ ಗೇಣು. ಕನ್ನಡ ಪಾಕಶಾಲೆಗೆ ನೀವು ಬನ್ನಿ, ನಿಮ್ಮವ್ರನ್ನ ಕರೆತನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೂಪರ್. ನೋಡಿಲಿ ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ನಮಗ್ ಯಾರು ಸರಿ ಸಾಟೆ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.